ದಾವಣಗೆರೆ ದಕ್ಷಿಣ ಯುದ್ಧ ಮತ್ತೆ ಮುಂದುವರೆದಿದೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ವರ್ಸಸ್ ಮುಸ್ಲಿಂ ಅಲ್ಪಸಂಖ್ಯಾತರ ಮುನಿಸು ಮುಂದುವರೆದಿದೆ. ಈ ನಡುವೆ ಎಚ್ಡಿಕೆ ಓಪನ್ ಆಫರ್ ಒಂದನ್ನ ಕೊಟ್ಟಿದ್ದಾರೆ. ದಾವಣಗೆರೆ ಬೈ ಎಲೆಕ್ಷನ್ ಯುದ್ಧ ಏನಿದೆ, ಅಲ್ಪಸಂಖ್ಯಾತರ ಮುನಿಸು ಇರುವಂತದ್ದು. ಈ ನಡುವೆ ಎಚ್ಡಿಕೆ ಓಪನ್ ಆಫರ್ ಕೊಟ್ಟಿರುವಂತದ್ದು. ಅಲ್ಪಸಂಖ್ಯಾತ ಪ್ರಮುಖ ಮುಖಂಡರ ಮೇಲೆ ಕಾಂಗ್ರೆಸ್ ಆಕ್ಷನ್ ತಗೊಳ್ಬೇಕು, ಇದನ್ನೇ ಎನ್ಕ್ಯಾಚ್ ಮಾಡ್ಕೊಳ್ಳೋದಕ್ಕೆ ಎಚ್ಡಿಕೆ ಮುಂದಾಗ್ತಾ ಇರುವಂತದ್ದು. ಯಾರೇ ಪಕ್ಷಕ್ಕೆ ಬಂದ್ರೂ ಕೂಡ ಸ್ವಾಗತ ಅನ್ನೋ ರೀತಿ ಎಚ್ಡಿಕೆ ರಿಯಾಕ್ಟ್ ಮಾಡಿರುವಂತದ್ದು. ಅಲ್ಪಸಂಖ್ಯಾತರ ಮುನಿಸು ಮುಂದುವರೆದಿದೆ. ಅದರ ನಡುವೆ ಯಾರೇ ನಮ್ಮ ಪಕ್ಷಕ್ಕೆ ಬಂದ್ರೂ ಕೂಡ ಅವರಿಗೆ ನಾವು ಸ್ವಾಗತಿಸ್ತೀವಿ ಅನ್ನುವಂತ ಎಚ್ಡಿಕೆ ಅವರ ಹೇಳಿಕೆ ಈಗ ಚರ್ಚೆಯಾಗ್ತಾ ಇರುವಂತದ್ದು. ಅದು ಅವ್ರ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು. ನಾನು ನಾಯಕರುಗಳ ಹೊಡೆದಾಟದ ಬಗ್ಗೆ ಹೋಗಲ್ಲ, ಚರ್ಚೆ ಮಾಡಲ್ಲ. ಆ ಒಂದು ಕ್ಯಾಟಗರಿಗೆ ಸೇರಿರ್ತಕ್ಕಂಥ ಜನಸಮೂಹ ಏನಿದೆ, ಆ ಜನಸಮೂಹ ಏನು ತೀರ್ಮಾನಗಳನ್ನು ತೆಗೆದುಕೋಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿಲ್ಲ. ನಮ್ಮ ಜೊತೆಯಲ್ಲಿದ್ದು ಬಿಟ್ಟೋದಂಥ ಅಲ್ಪಸಂಖ್ಯಾತರಿರ್ಬೋದು, ಮೇಲ್ವರ್ಗದವ್ರು ಇರ್ಬೋದು, ಯಾವುದೇ ಸಮಾಜದವರು ಕಾಂಗ್ರೆಸ್ನಲ್ಲಿ ಇರತಕ್ಕಂಥವ್ರು ನನ್ನ ರಾಜಕೀಯದ ಕಾಂಟ್ಯಾಕ್ಟ್ನಲ್ಲಿ ಇದೆ. ಸರ್, ಒಂದು ವೇಳೆ ಅಂತ ಪರಿಸ್ಥಿತಿ ಬಂದರೆ ಜೆಡಿಎಸ್ ನ ಬಾಗಿಲು ತೆರೆದಿರುತ್ತಾ? ಸಂಪರ್ಕಕ್ಕೆ ಬಂದ್ರೆ ಏನು ಮಾಡ್ತೀರಾ ಸರ್? ನಾನು ಆ ವಿಷಯದಲ್ಲಿ ನಮ್ಮ ಪಕ್ಷದ ಬಾಗಿಲು ತೆಗೆಯೋದೇ. ನಾನು ಕೆಲವು ತೀರ್ಮಾನ ಮಾಡಬೇಕಾದ್ರೆ ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ಲೆಕ್ಕಾಚಾರ ಮಾಡಿ ತೀರ್ಮಾನ ಮಾಡ್ತೀನಿ. ಥ್ಯಾಂಕ್ ಯು. ಹೆಸರು ಇದೇ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಎಸ್ ಬಸವರಾಜ್, ಈಗ ಒಂದ್ ಕಡೆ ನಜೀರ್ ಅಹಮದ್ ಅವರು ರಾಜೀನಾಮೆಯನ್ನ ಕೊಡೋದಕ್ಕೆ ಹಾಗಿದ್ರೆ ಒಪ್ಕೊಂಡಿದ್ದಾರಾ, ಮುಂದುವರಿತಿದ್ದಾರಾ ಅನ್ನುವಂತ ಪ್ರಶ್ನೆ ಈಗ ಆಗ್ತಾ ಇರುವಂತದ್ದು. ಒಂದ್ ಕಡೆ ಡಿಸಿಎಂ ಡಿಕೆಶಿ ಅವರು ತಮ್ಮ ಪಕ್ಷದ ಶಿಸ್ತನ್ನ ಕಾಪಾಡಬೇಕು ಅಂತ ಹೇಳ್ತಾ ಇದ್ರೆ, ಇಲ್ಲಿ ಅದಕ್ಕೆ ಧಕ್ಕೆ ತರುವಂತದ್ದೇನಾದ್ರೂ ಮಾಡಕ್ ಹೊರಟಿದ್ದಾರಾ? ಉಚ್ಚಾಟನೆ ಆಗೇ ಬಿಡುತ್ತಾ ಹಾಗಿದ್ರೆ? ಗಾಯತ್ರಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನಿದೆ, ಈ ಒಂದು ಉಪಚುನಾವಣೆಯಲ್ಲಿ ಕೆಲವು ಅಲ್ಪಸಂಖ್ಯಾತ ನಾಯಕರು ಒಂದು ಪಕ್ಷದ ವಿರುದ್ಧವಾಗಿ ವಿರೋಧ ಚಟುವಟಿಕೆಯನ್ನು ಕೂಡ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ವಿರೋಧ ಪಕ್ಷದ ಅಭ್ಯರ್ಥಿಗೆ ಒಂದು ಮತವನ್ನ ಕೊಡುವಂತಹ ನಿಟ್ಟಿನಲ್ಲಿ ಕೂಡ ಅವರು ನಡೆದುಕೊಂಡಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಇರುವಂತದ್ದು. ಎಐಸಿಸಿ ಇಂದಲೂ ಕೂಡ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲೆಕ್ಷನ್ ನ ಉಸ್ತುವಾರಿಯಾಗಿ ಕೂಡ ಅಭಿಷೇಕ್ ದತ್ ಅವ್ರನ್ನು ಕೂಡ ನೇಮಕ ಮಾಡಿದ್ರು. ಈಗ ಅವ್ರು ಕೊಟ್ಟಿರ್ತಕ್ಕಂತ ವರದಿ ಏನಿದೆ, ಆ ವರದಿಯ ಅನ್ವಯ ಇದೀಗ ಒಂದು ಕ್ರಮ ಕೂಡ ಆಗ್ತಾ ಇದೆ. ಅದರ ಭಾಗವಾಗಿ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಅಬ್ದುಲ್ ಜಬ್ಬಾರ್ ಅವರು ಕೂಡ ಅವರ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು. ಅದರ ಮುಂದುವರೆದ ಭಾಗವಾಗಿ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ನಜೀರ್ ಅಹಮದ್ ಅವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ವರದಿ ನೀಡಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಇದೆ. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ, ಹೌದು ಎಐಸಿಸಿಯ ಏನು ಉಸ್ತುವಾರಿಯನ್ನು ಹಾಕಿದ್ರು ಅವರು ವರದಿ ಕೊಟ್ಟಿದ್ದಾರೆ, ಅದರ ಅನ್ವಯ ಕ್ರಮ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಇವರು ನಜೀರ್ ಅವರು ಕೂಡ ಇವತ್ತು ರಾಜೀನಾಮೆ ಕೊಡುವಂತ, ಅವರ ಒಂದು ಸಿಎಂ ರಾಜಕೀಯ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಈಗಾಗಲೇ ಎಐಸಿಸಿ ಇಂದ ಸೂಚನೆ ಇದೆ, ಅವರು ಒಂದು ವೇಳೆ ಏನಾದ್ರೂ ಆ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಲ್ಲ ಅಂತಂದ್ರೆ ಪಕ್ಷದಿಂದಲೇ ಒಂದು ಉಚ್ಚಾಟನೆ ಮಾಡುವಂತಹ ನಿಟ್ಟಿನಲ್ಲಿ ಕೂಡ ಎಐಸಿಸಿ ಕ್ರಮ ಕೈಗೊಳ್ಳುವಂತ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ತಮ್ಮ ಒಂದು ರಾಜಕೀಯ ಕಾರ್ಯದರ್ಶಿಯ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಅವರ ನಿವಾಸದಲ್ಲಿಯೂ ಕೂಡ ಕೆಲವು ಅವರ ಆಪ್ತರ ಜೊತೆ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಅದಾದ ಬಳಿಕ ಸಿಎಂ ಸಿದ್ದರಾಮಯ್ಯನವರ ಬಳಿ ಬಂದು ಒಂದು ರಾಜೀನಾಮೆಯನ್ನು ಸಲ್ಲಿಕೆ ಮಾಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸಹಿತ ಇದೀಗ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿರ್ತಕ್ಕಂಥರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿದ್ದಾರೆ. ಒಂದ್ ಕಡೆ ಈಗಾಗಲೇ ಡೆಲ್ಲಿಗೆ ಹೋಗಿರ್ತಕ್ಕಂಥ ಶಾಸಕರ ಮೇಲೂ ಕೂಡ ಗರಂ ಆಗಿದ್ದಾರೆ. ಅದರ ಜೊತೆಗೆ ಎಲೆಕ್ಷನ್ ಅಲ್ಲಿ ಕೂಡ ಒಂದು ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದಂತವ್ರ ಮೇಲೂ ಕೂಡ ಕ್ರಮ ಕೈಗೊಳ್ಳುವಂತದ್ದು ಕೂಡ ರೀತಿಯಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಭಾಗವಾಗಿ ಕೂಡ ಇದೀಗ ನಜೀರ್ ಅವರು ಕೂಡ ಅವರ ಒಂದು ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತ ಸಾಧ್ಯತೆ ಕೂಡ ಇದೆ. ಗಾಯತ್ರಿ, ಎಸ್, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈಗ ನಜೀರ್ ಅಹಮದ್ ಅವರು ರಾಜೀನಾಮೆ ಕೊಡೋದಕ್ಕೆ ಇವತ್ತು
ಸಿಎಂ ಮನೆಗೆ ಭೇಟಿ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗ ಅದೊಂದ್ ಕಡೆ ಆದ್ರೆ ಈಗ HD ಕುಮಾರಸ್ವಾಮಿ ಅವರು ಇದೇ ಸಂದರ್ಭದಲ್ಲಿ ನೀಡಿರುವಂತ ಒಂದು ಹೇಳಿಕೆ ಈಗ ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ. ಇದೇ ವಿಚಾರವನ್ನ ಎನ್ಕ್ಯಾಚ್ ಮಾಡಿಕೊಂಡು ಯಾರಿಗಾದ್ರೂ ಅವಕಾಶ ಇದೆ, ಈಗ ಹೇಗಿದ್ರೂ ಕೂಡ ಕಾಂಗ್ರೆಸ್ ಉಚ್ಚಾಟನೆ ಮಾಡ್ತಾ ಇದೆ ಕೆಲವೊಂದಷ್ಟು ನಾಯಕರುಗಳನ್ನ, ಶಾಸಕರುಗಳನ್ನ. ಇದನ್ನ ನಾವು ಅಲ್ಪಸಂಖ್ಯಾತರನ್ನ ಸೆಳೆಯೋದಕ್ಕೆ ಮುಂದಾಗೋಣ ಅಂತ ಏನಾದ್ರೂ ಎನ್ಕ್ಯಾಚ್ ಮಾಡ್ಕೋತಾ ಇದ್ದಾರಾ ಅನ್ನುವಂತ ಚರ್ಚೆಯನ್ನ ಹುಟ್ಟಾಗ್ತಾ ಇದೆ ಇದೇ ಹೇಳಿಕೆಗಳು. ಈಗ ಓಪನ್ ಆಫರ್ ಅನ್ನ ಕೊಡ್ತಾ ಇರುವಂತದ್ದು HDK ಅವರು, ಯಾರು ಬಂದ್ರೂ ಕೂಡ ನಾವು ಸ್ವಾಗತಿಸ್ತೀವಿ ಅಂತ.